ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಗೀತೂಸ್ ಕುಕಿಂಗ್ ಕಿಚನ್. ನಾವಿವತ್ತು ಚಾಮುಂಡೇಶ್ವರಿ ದೇವಿದು ಹುಟ್ಟಿದಬ್ಬ ಇದೆ ಅಂತ ಹೇಳಿ ನಮ್ಮನೆಯಲ್ಲಿ ಈವ್ನಿಂಗು ಶಾವಿಗೆ ಹಾಲು ಖೀರನ್ನು ರೆಡಿ ಮಾಡ್ತಿದ್ದೀವಿ. ಮೊದಲಿಗೆ ಇದಕ್ಕೆ ನಾವು MTR ಶಾವಿಗೆಯನ್ನು 2 ಕಪ್ ತಗೊಂಡು ಕೆಂಪಗೆ ಹುರಿದಿಟ್ಕೊಂಡಿದ್ದೀವಿ. ಹಾಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲವನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಬಾಣಲೆಗೆ ತುಪ್ಪ ಹಾಕಿ ತುಪ್ಪದಲ್ಲಿ ಬಾದಾಮಿ, ದ್ರಾಕ್ಷಿ, ಗೋಡಂಬಿಯನ್ನು ರೋಸ್ಟ್ ಮಾಡಿಕೊಂಡು ಅದರಲ್ಲೇ ಶಾವಿಗೆಯನ್ನು ಹುರಿದಿಟ್ಕೊಂಡ್ವಿ. ಈಗ ಅದನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಟು ಒಂದು ಬಾಣಲೆಗೆ ನಾವು 1 ಲೀಟರ್ ಆಗೋಷ್ಟು ಹಾಲನ್ನು ತೆಳ್ಳೋದಕ್ಕಿಟ್ಟಿದ್ದೀವಿ. ಶಾವಿಗೆ ಜಸ್ಟ್ 2 ಜಾಮೂನ್ ಕಪ್ ಆಗೋಷ್ಟು ತೆಗೆದುಕೊಂಡಿದ್ದೀವಿ. 2 ಜಾಮೂನ್ ಕಪ್ಗೆ 1 ಲೀಟರ್ ಹಾಲು ಬೇಕಾಗುತ್ತೆ. ಈಗ ಹಾಲು ಚೆನ್ನಾಗಿ ತೆರಳ್ತಿದೆ. ಮೊದಲಿಗೆನೇ ಇದಕ್ಕೆ ಸಕ್ಕರೆ ಹಾಕಬೇಡಿ. ಚೆನ್ನಾಗಿ ತೆರಳ್ತಿರ್ತಕ್ಕಂಥ ಹಾಲಿಗೆ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಶಾವಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ನಮ್ಗೆ ಅನಿಸ್ಬೋದು ಇಷ್ಟೇ ಶಾವಿಗೆಗೆ ಹಾಲು ತುಂಬ ಆಯ್ತಲ್ಲ ಅಂತ. ಏನೂ ಇಲ್ಲ, ಶಾವಿಗೆಗೆ ತುಂಬ ಹಾಲು ಹಿಡಿಯುತ್ತೆ. ಹಾಗಾಗಿ 2 ಕಪ್ ಶಾವಿಗೆ ಮಾತ್ರ ಸಾಕು. ಈಗ ನೋಡಿ ಅದು ಚೆನ್ನಾಗಿ ತೆರಳಲಿ. ದ್ರಾಕ್ಷಿ, ಗೋಡಂಬಿ ಈಗಲೇ ಹಾಕ್ಕೊಳ್ಳೋದು ಬೇಡ. ನಾನು ಶಾವಿಗೆ ಮಾತ್ರ ಹಾಕಿದ್ದೀನಿ, ದ್ರಾಕ್ಷಿ ಗೋಡಂಬಿಯನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಹೀಗೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ನಮ್ಗೆ ಗೊತ್ತಾಗುತ್ತೆ, ಅದು ಮೆತ್ತಗಾಗಿರುತ್ತೆ ಸ್ವಲ್ಪ. ನೋಡಿ ಈಗ ಇದು ಚೆನ್ನಾಗಿ ತೆರಳ್ತಿದೆ. ಹೀಗೆ ತೆರಳಲಿ ಇನ್ನೊಂದು 5 ಮಿನಿಟ್ಸ್, ಅಂದರೆ 5 to 10 ಮಿನಿಟ್ಸ್ ಇದು ತೆರಳೋದಕ್ಕೆ ಬಿಡಿ, ಸರಿ ಹೋಗುತ್ತೆ. ಇದಿನ್ನೇನು ಮುಕ್ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ನಾವು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ MTR ಬಾದಾಮ್ ಪೌಡರ್ ಬೇಕಾಗುತ್ತೆ. MTR ಬಾದಾಮ್ ಪೌಡರ್ ಮತ್ತು ಏಲಕ್ಕಿಯನ್ನು ನಾವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದು 10 ಮಿನಿಟ್ಸ್ ಆಗಿದೆ ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ, ಮುಕ್ಕಾಲು ಭಾಗ ಬೆಂದಿದೆ. ಈಗ ನಾವು ಇದಕ್ಕೆ ಏನು ಆ್ಯಡ್ ಮಾಡೋಣ ಅಂತಂದರೆ ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ, ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹುರಿ ಹಿಟ್ಟನ್ನೇ ತೆರಳಿಸಿ, ಯಾಕೆಂತಂದರೆ ಹಾಲು ತೆಳುವಿರೋದ್ರಿಂದ ತಳ ಏನು ಕಚ್ಚೋದಿಲ್ಲ. ಇದು ಹಾಕಿದ್ಮೇಲೆ ಒಂದು 3 to 4 ಮಿನಿಟ್ಸ್ ಇದನ್ನು ತೆರಳೋದಕ್ಕೆ ಬಿಡೋಣ. ಆಗಿದ್ದು ಇನ್ನೂ ಶಾವಿಗೆ ಇದರ ಜೊತೆಯಲ್ಲಿ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ನೋಡಿ ಈಗ ನಾನು 2 MTR ಬಾದಾಮ್ ಪೌಡರ್ ಪ್ಯಾಕೆಟ್ಸನ್ನು, ಚಿಕ್ಕ ಚಿಕ್ಕ ಪ್ಯಾಕೆಟ್ಸನ್ನು ತೊಗೊಂಡಿದ್ದೀನಿ. ಈಗ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಆ್ಯಡ್ ಮಾಡಿ ತಿರುಗಿಸ್ಕೊಡಿ. ಸಕ್ಕರೆನೂ ಅಷ್ಟೇ, ಬಾದಾಮ್ ಪೌಡರಲ್ಲಿ ಸ್ವೀಟ್ನೆಸ್ ಇರುತ್ತೆ. ಸೊ ನಾನು 2 ಬೌಲ್ ಶಾವಿಗೆಗೆ 2 ಬೌಲ್ ಆಗೋಷ್ಟು ಸಕ್ಕರೆಯನ್ನು ಅಳತೆ ಮಾಡಿಟ್ಕೊಂಡಿದ್ದೀನಿ. ಅಂದರೆ ನಮ್ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತೀವಿ. ಕಡಿಮೆ ತಿನ್ನಬೇಕು ಅಂತ ಇರೋರು ಕಡಿಮೆ ಸಕ್ಕರೆಯನ್ನು ಹಾಕ್ಕೋಬೋದು. ಈಗ ಚೆನ್ನಾಗಿ ಹುರಿ ಇಟ್ಟು ತೆರಳೋದಕ್ಕೆ ಬಿಟ್ಬಿಡಿ. ಈಗ ಸಕ್ಕರೆ ಮತ್ತು ಬಾದಾಮ್ ಪೌಡರ್ ಎಲ್ಲ ಚೆನ್ನಾಗಿ ಕರಗುತ್ತೆ ಮತ್ತು ಅದ್ರ ಜೊತೆಯಲ್ಲಿ ಸ್ಮೆಲ್ ಕೂಡ ಸ್ಪ್ರೆಡ್ ಆಗುತ್ತೆ. ಲಾಸ್ಟಲ್ಲಿ ನಾವು ಏಲಕ್ಕಿಯನ್ನು ಕುಟ್ಟಿ ಹಾಕಬೇಕಾಗುತ್ತೆ. ಇಷ್ಟಕ್ಕೆ ನಾನು ಮಿನಿಮಮ್ ಒಂದು 4 ಏಲಕ್ಕಿಯನ್ನು ತೆಗೆದುಕೊಳ್ತೀನಿ. ಏಲಕ್ಕಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ 4 ಏಲಕ್ಕಿಯನ್ನು ಕುಟ್ಟಿ ಈಗ ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ ನಾನು 4 ಏಲಕ್ಕಿಯನ್ನು ನುಣ್ಣಗೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಕೂಡ ನುಣ್ಣಗೆ ಪುಡಿಯಾಗಿದೆ. ಇದನ್ನು ಡೈರೆಕ್ಟ್ ನಾವು ಇದಕ್ಕೆ ಹಾಕೋಣ. ಈಗ ಲಾಸ್ಟಿಗೆ ಏಲಕ್ಕಿ ಹಾಕ್ತಿದ್ದೀನಿ. ಹಾಗೆ ಇನ್ನು ಚೆನ್ನಾಗಿ ತೆರಳ್ತಿದೆ ಕೂಡ ಖೀರು. ಈಗ ರುಚಿಯಾಗಿರ್ತಕ್ಕಂತಹ ಹಾಲು ಖೀರು
ಸವಿಯೋದಕ್ಕೆ ಸಿದ್ಧ ಆಗಿದೆ. ಈಗ ಇದು ಚೆನ್ನಾಗಿ ತೆರಳಿದ್ಮೇಲೆ ಸ್ಟವನ್ನು ಆಫ್ ಮಾಡಿಬಿಡಿ. ಒಂದು 10 ಮಿನಿಟ್ಸ್ ಆದಮೇಲೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಪ್ರಸಾದಕ್ಕೆ ನೈವೇದ್ಯಕ್ಕೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬೌಲ್ನಲ್ಲಿ ಸರ್ವ್ ಮಾಡಿ ಟೇಸ್ಟ್ ಮಾಡಿ. ರುಚಿಯಾಗಿರ್ತಕ್ಕಂತಹ ಶಾವಿಗೆ ಹಾಲು ಖೀರ್ ಸವಿಯೋದಕ್ಕೆ ಸಿದ್ಧ ಆಗಿದೆ. ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ನಿಮ್ಮ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು. ಬಾಯ್.